ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಸಿನಿರಂಗದ ಬೆಳ್ಳಿ ತೆರೆಯ ಮೇಲಿನ ಅತ್ಯಂತ ಯಶಸ್ವಿ ಹಾಗೂ ಜನಪ್ರಿಯ ಜೋಡಿ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿಯವರ ಜೋಡಿ. ಸ್ನೇಹಿತರೆ, ಈ ಜೋಡಿ ಸುಮಾರು 28 ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಅತ್ಯಂತ ಜನಪ್ರಿಯ ಜೋಡಿ ಅಂತ ಹೇಳಿ ಜನಮಾನಸದಲ್ಲಿ ಹಾಸುಹೊಕ್ಕಾಗಿದ್ರೆ, ಹಾಗೆ ಈಗಲೂ ಕೂಡ ಕನ್ನಡ ಸಿನಿಮಾ ರಂಗದ ಅತ್ಯಂತ ಯಶಸ್ವಿ ಜೋಡಿ ಯಾವುದು ಅಂತಂದ್ರೆ ನಮ್ಮ ಮನಸ್ಸಿಗೆ ಬರುವಂತಹ ಮೊಟ್ಟ ಮೊದಲ ಹೆಸರೇ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿಯವರ ಜೋಡಿ. ಅಷ್ಟರ ಮಟ್ಟಿಗೆ ಈ ಜೋಡಿ ಯಶಸ್ಸಿನ ಉತ್ತುಂಗವನ್ನ ತಲುಪಿತ್ತು. ಹಾಗೂ ಈ ಜೋಡಿ 1973ರ ನಂತರ ಯಾವುದೇ ಸಿನಿಮಾಗಳಲ್ಲಿ ಒಟ್ಟಾಗಿ ಕಾಣಿಸ್ಕೊಳ್ಳಿಲ್ಲ. ಇದಕ್ಕೆ ಕಾರಣ ಏನು? ಹಾಗೂ ಅಣ್ಣವರ ಕನಸಿನ ಸಿನಿಮಾ ಯಾಕೆ ಪರದೆ ಮೇಲೆ ಬರಲಿಲ್ಲ? ಹಾಗೂ ಆ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಬೇಕಿದ್ದಂತಹ ನಟಿ ಭಾರತಿಯವರು, ಅವರಿಗೂ ಕೂಡ ಈ ಸಿನಿಮಾ ಕನಸಾಗಿ ಉಳಿಯುತ್ತೆ. ಈ ವಿಚಾರವಾಗಿ ಈ ವಿಡಿಯೋದಲ್ಲಿ ನಾವು ಮಾತನಾಡಕ್ಕೆ ಹೊರಟಿದ್ದೇವೆ. ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವುಗಳಲ್ಲಿ ಬಹಳಷ್ಟು ನಟಿಯರ ಪಟ್ಟಿನೇ ಇದೆ. ಇವರು 1954ರಲ್ಲಿ ತೆರೆಕಂಡಂತಹ ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ಪಂಡರಿಬಾಯಿಯವರು ಮೊಟ್ಟ ಮೊದಲಿಗೆ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ನಟಿಸ್ತಾರೆ. ನಂತರದ ದಿನಗಳಲ್ಲಿ ಲೀಲಾವತಿ, ಜಯಂತಿ, ಭಾರತಿ ಹಾಗೂ ಗೀತಾ, ಮಾಧವಿ, ಜಯಪ್ರದಾ ಹೀಗೆ ನಟಿಯರ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಆದ್ರೆ ಇವರೆಲ್ಲರ ಮಧ್ಯೆ ಅತ್ಯಂತ ಯಶಸ್ವಿ ಜೋಡಿಯಾಗಿ ಮಿನುಗಿದ್ದು ಅಣ್ಣವರು ಹಾಗೂ ಭಾರತಿಯವರ ಜೋಡಿ. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಇದೊಂದು ಅಪರೂಪದ ದಾಖಲೆ ಅಂತಾನೆ ಹೇಳ್ಬೋದು. ಒಬ್ಬ ನಾಯಕನ ಜೊತೆಗೆ ಅಭಿನಯಿಸಿರುವ ಎಲ್ಲ ಚಿತ್ರಗಳಲ್ಲೂ ಒಬ್ಬ ನಟಿ ಆತನಿಗೆ ನಾಯಕಿಯಾಗಿಯೇ ನಟಿಸಿರುವ ದಾಖಲೆಯನ್ನ ಭಾರತಿಯವರು ಮಾಡಿದ್ದಾರೆ. ನಾವು ನೋಡೋದಾದ್ರೆ ಪಂಡರಿಬಾಯಿಯವರು ನಾಯಕಿಯಾಗಿ ನಟಿಸಿ ನಂತರದ ದಿನಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಅಣ್ಣವರಿಗೆ ತಾಯಿಯಾಗಿ ನಟಿಸಿದ್ದಾರೆ. ಹಾಗೆ ಲೀಲಾವತಿಯವರು ನಟಿಯಾಗಿ ಕಾಣಿಸಿಕೊಂಡು ನಂತರ ದಿನಗಳಲ್ಲಿ ಅತ್ತಿಗೆಯಾಗಿದ್ದಾರೆ, ತಂಗಿಯೂ ಕೂಡ ಆಗಿ ಪಾತ್ರವನ್ನ ಮಾಡಿದ್ದಾರೆ, ತಾಯಿಯಾಗಿ, ಅತ್ತೆಯಾಗಿ, ಈ ರೀತಿ ಎಲ್ಲ ನಾಯಕಿಯರು ಕೂಡ ಅಣ್ಣವರಿಗೆ ನಟಿಯಾಗಿ ನಂತರದ ದಿನಗಳಲ್ಲಿ ಅವರಿಗೆ ತಾಯಿ ಮತ್ತು ಇತರೆ ಪೋಷಕ ಪಾತ್ರಗಳನ್ನ ನಟಿಸಿದ್ದಾರೆ. ಆದ್ರೆ ಭಾರತಿಯವರು ಮಾತ್ರ ಮೊದಲ ಚಿತ್ರ 1966ರಲ್ಲಿ ತೆರೆಕಂಡಂತಹ ಎಮ್ಮೆ ತಮ್ಮಣ್ಣ ಸಿನಿಮಾದಿಂದ ಅವರ ಕಟ್ಟಕಡೆಯ ಅಣ್ಣವರೊಂದಿಗಿನ ಸಿನಿಮಾ ದೂರದ ಬೆಟ್ಟ 1973, ಅಂದ್ರೆ ಸುಮಾರು 9-10 ವರ್ಷಗಳ ಕಾಲ, 1 ದಶಕಗಳ ಕಾಲ ಅಣ್ಣವರ ಜೊತೆಗೆ 28 ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿ ನಾಯಕಿಯಾಗಿಯೇ ಅಣ್ಣವರ ಸಿನಿಮಾದಿಂದ ನಿವೃತ್ತಿಯನ್ನ ಪಡೆದಂತಹವರು ಭಾರತೀಯರವರು. ಆದ್ರೆ ದೂರದ ಬೆಟ್ಟ ಸಿನಿಮಾದ ನಂತರ ಈ ಜೋಡಿ ಯಾಕೆ ದೂರ ಆಯಿತು? ಈ ಪ್ರಶ್ನೆಗೆ ಬಹಳಷ್ಟು ಜನರಿಗೆ ಉತ್ತರ ಬೇಕಾಗಿತ್ತು. ಹಾಗೆ ಈಗಲೂ ಕೂಡ ಬಹಳಷ್ಟು ಜನರಿಗೆ ಇದಕ್ಕೆ ಉತ್ತರ ಗೊತ್ತಿಲ್ಲ. ಯಾಕಂತಂದ್ರೆ ಕಾಲ ಕಾಲಕ್ಕೆ ನಟಿಯರು ಬದಲಾಗ್ತಾ ಹೋಗ್ತಾರೆ. ಅಣ್ಣವರೊಂದಿಗೆ 10 ದಶಕಗಳ ಕಾಲ ನಾಯಕಿಯಾಗಿ ಮಿಂಚಿದ್ರು. ಹಾಗೆ ಜಯಂತಿರವರು ಅಣ್ಣವರೊಂದಿಗೆ 36 ಸಿನಿಮಾಗಳಲ್ಲಿ ನಾಯಕಿಯಾದ್ರು. ನಂತರ ದಿನಗಳಲ್ಲಿ ಬೇರೆ ನಾಯಕಿಯರ ಆಗಮನವಾದಂತಹ ಸಂದರ್ಭದಲ್ಲಿ ಇರುವಂತಹ ನಾಯಕಿಯರು ಬೇರೆ ಪಾತ್ರಗಳಿಗೆ ಗುರುತಾಗ್ತಾರೆ, ಅಂದ್ರೆ ಬೇರೆ ಪಾತ್ರಗಳಿಗೆ ಅವರು ಮುಂದಕ್ಕೆ ಹೋಗ್ತಾರೆ. ಸೊ ಈ ರೀತಿ ಆಗಿರುವಂತಹ ಕಾರಣ ಅಣ್ಣವರೊಂದಿಗೆ ಅವರು ನಾಯಕಿಯ ಪಾತ್ರಗಳಿಂದ ದೂರ ಉಳಿತಾರೆ. ಇದೊಂದು ಕಾರಣ. ಆದ್ರೆ ಮತ್ತೊಂದು ಜನರು ಊಹಿಸಿಕೊಂಡಂತದ್ದು, ಹಾಗೆ ಅಂದಿನ ಕಾಲಕ್ಕೆ ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಬಿತ್ತರವಾದಂತಹ ವಿಷಯ ಏನು ಅಂತಂದ್ರೆ 1973ರಲ್ಲಿ ತೆರೆಕಂಡಂತಹ ಗಂಧದ ಗುಡಿ ಸಿನಿಮಾದಲ್ಲಿ ಅದರಲ್ಲೂ ಕೂಡ ಭಾರತಿಯವರು ನಾಯಕಿ ಆಗಬೇಕಿತ್ತು. ನಿರ್ದೇಶಕರು ಮೊದಲಿಗೆ ಭಾರತಿಯವರನ್ನ ನಾಯಕಿ ಆಗಬೇಕು ಅಂತ ಕೇಳಿದಾಗ, ಆದ್ರೆ ಆ ಒಂದು ಅವಕಾಶವನ್ನ ಇವರು ನಿರಾಕರಿಸಿಬಿಡ್ತಾರೆ ಭಾರತಿಯವರು. ಕಾರಣ ಏನು ಅಂತಂದ್ರೆ ಸಿನಿಮಾದಲ್ಲಿ ನಾಯಕಿಗೆ ಯಾವುದೇ ರೀತಿಯಾದಂತಹ ಪ್ರಾಮುಖ್ಯತೆ ಇಲ್ಲದಂತಹ ಕಾರಣ ಸಿನಿಮಾವನ್ನ ಇವರು ನಿರಾಕರಣೆ ಮಾಡ್ತಾರೆ. ಆದ್ರೆ ಅಂದಿನ ಮಾಧ್ಯಮ ಅದಕ್ಕೆ ಬೇರೆಯಾದಂತಹ ಆಯಾಮವನ್ನ ಕೊಟ್ಟಿತ್ತು. ಹಾಗೂ 1975ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಭಾರತಿಯವರು ವಿವಾಹವಾಗ್ತಾರೆ. ಅದು ಕೂಡ ಬಹಳಷ್ಟು ದೊಡ್ಡ ವಿಚಾರಕ್ಕೆ ಹಾಗೂ ಚರ್ಚೆಗೆ ಗ್ರಾಸವಾಗಿದ್ದಂಥದ್ದು.
ಯಾಕಂದ್ರೆ ಗಂಧದ ಗುಡಿ ಶೂಟಿಂಗ್ ಸಮಯದ ವೇಳೆನಲ್ಲಿ ಆದಂತಹ ದೊಡ್ಡ ಅವಘಡ ಸಿನಿಮಾ ರಂಗವನ್ನ ಇಬ್ಬಾಗವಾಗಿ ಮಾಡಿತ್ತು. ಇಂದಿಗೆ ಅದು ಇತಿಹಾಸ. ಈಗಲೂ ಕೂಡ ಆ ಕಂದಕವಾಗಿಯೇ ಉಳಿದಿದೆ. ಅವುಗಳನ್ನ ಯಾವುದೇ ರೀತಿ ಸರಿಪಡಿಸುವಂತಹ ಕೆಲಸವನ್ನ ಅಂದಿನ ಸಿನಿಮಾ ರಂಗದ ದಿಗ್ಗಜರು ಕೂಡ ಮಾಡಲಿಲ್ಲ, ಹಾಗೆ ಬಿಟ್ಬಿಟ್ರು. ಹಾಗೆ ಇಬ್ಬರು ನಟರು ಕೂಡ ಸ್ವತಃ ವೈಯಕ್ತಿಕ ನೋವನ್ನ ಅನುಭವಿಸುವಂತೆ ಆಯ್ತು. ಹಾಗೆ ನಂತರದ ದಿನಗಳಲ್ಲಿ ಭಾರತೀಯವರು ಅಣ್ಣವರೊಂದಿಗೆ ನಾಯಕಿಯಾಗಿ ನಟಿಸಲಿಲ್ಲ. ಅದರ ಬದಲಾಗಿ ಬೇರೆ ನಾಯಕರಿಗೆ ಇವರು ನಟಿಯಾಗಿ ಸಿನಿಮಾದಲ್ಲಿ ನಾಯಕಿಯಾಗಿ ಗುರುತಿಸ್ಕೊಂಡ್ರು. ಮತ್ತೆ ವಿಷ್ಣುವರ್ಧನ್ ಅವರೊಂದಿಗೆ ಅವರು ಬಂಗಾರದ ಜಿಂಕೆ, ಹಾಗೆ ಭಾಗ್ಯದ ಬಾಗಿಲು ಆಗಿರ್ಬೋದು, ಹಾಗೆ ಬೇರೆಯ ಸಿನಿಮಾಗಳಲ್ಲಿ ನಾಗರಹೊಳೆ, ಹೀಗೆ ಬೇರೆ ಬೇರೆ ಸಿನಿಮಾಗಳಲ್ಲಿ ನಾಯಕಿಯಾಗಿದ್ರು. ಅನಂತ್ನಾಗ್ ಅವರ ಜೊತೆಗೂ ಕೂಡ ಅವರು ನಾಯಕಿಯಾಗಿ ಕಾಣಿಸ್ಕೊಂಡ್ರು ಮನೆಯ ಮಂತ್ರಾಲಯ ಸಿನಿಮಾದಲ್ಲಿ. ಹಾಗೂ ಇವರು ನಂತರದ ದಿನಗಳಲ್ಲಿ ಪೋಷಕ ಪ್ರಧಾನ ಪಾತ್ರಗಳಲ್ಲಿ ನಟಿಸೋದಕ್ಕೆ ಶುರು ಮಾಡಿದ್ರು. ಹಾಗೂ ನಟಿ ಭಾರತಿಯವರು ಡಾಕ್ಟರ್ ರಾಜ್ಕುಮಾರ್ ಅವರು ಕಂಡಂತಹ ಅತ್ಯಂತ ದೊಡ್ಡ ಸಿನಿಮಾ, ಹಾಗೂ ಆ ಸಿನಿಮಾ ಮಾಡೋದು ಅಣ್ಣವರ ಕನಸಾಗಿತ್ತು ಅಂತ ಹೇಳಿ 2019ರಲ್ಲಿ ಒಂದು ಟಿವಿ ಮಾಧ್ಯಮಕ್ಕೆ ನೀಡಿದಂತಹ ಸಂದರ್ಶನದ ವೇಳೆಯಲ್ಲಿ ಹೇಳ್ಕೊಳ್ತಾರೆ. ಹಾಗೆ ಈ ಒಂದು ವಿಚಾರವನ್ನ ಸ್ವತಃ ಅಣ್ಣವರು 2002ರಲ್ಲಿ ಒಂದು ಪತ್ರಿಕೆ ಕೂಡ ಹೇಳಿದ್ರಂತೆ. ಆ ವಿಚಾರ ಏನು ಅಂತಂದ್ರೆ, ಅಣ್ಣವರಿಗೆ ಶ್ರೀರಾಮಾಯಣದ ಒಂದು ಸಿನಿಮಾವನ್ನ ಮಾಡಬೇಕಾಗಿತ್ತು. ಅಂದ್ರೆ ರಾಮಾಯಣ ಸಿನಿಮಾವನ್ನ ಪರದೆಯ ಮೇಲೆ, ರಾಮಾಯಣ ಕಥೆಯನ್ನ ಪರದೆ ಮೇಲೆ ತರಬೇಕು ಅನ್ನುವಂತ ಆಸೆ ಇತ್ತು. ರಾಮಾಯಣ ಸಿನಿಮಾದಲ್ಲಿ ತಾವು ಅಂದ್ರೆ ಅಣ್ಣವರು ರಾಮನ ಪಾತ್ರ ಮಾಡಬೇಕು, ಹಾಗೆ ಭಾರತೀಯವರು ಸೀತಾಮಾತೆಯ ಪಾತ್ರದಲ್ಲಿ ಕಾಣಿಸ್ಕೊಳ್ಬೇಕು ಅನ್ನುವಂತಹ ಇಂಗಿತವನ್ನ ಇಟ್ಕೊಂಡಿದ್ರು. ಆ ಒಂದು ದೊಡ್ಡ ಕನಸನ್ನ ಕಂಡಿದ್ರು. ಆದ್ರೆ ಆ ಸಿನಿಮಾ ಪರದೆಯ ಮೇಲೆ ಬರಲೇ ಇಲ್ಲ. ಅಣ್ಣವರ ಕನಸು ಕನಸಾಗಿ ಉಳಿತು ಅನ್ನುವಂತಹ ಮಾತನ್ನ ಭಾರತೀಯವರು ಸ್ವತಃ ಮಾಧ್ಯಮಕ್ಕೆ ಸಂದರ್ಶನದ ವೇಳೆಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯ ವೈಮನಸ್ಯ ಇರಲಿಲ್ಲ. ಯಾಕಂದ್ರೆ ಅಣ್ಣವರಿಗೂ ಮತ್ತು ಭಾರತೀಯವರಿಗೂ ಸುಮಾರು 21 ವರ್ಷಗಳ ವಯಸ್ಸಿನ ಅಂತರವಿತ್ತು. ಸಿನಿಮಾಗಳಲ್ಲಿ ಭಾರತೀಯವರು ಅಣ್ಣವರಿಗೆ ನಿಲುಕುವಂತೆ ಅತ್ಯಂತ ಪ್ರಬುದ್ಧ ಪಾತ್ರಗಳನ್ನೇ ಮಾಡಿದ್ದಾರೆ. ಹಾಗೂ ಅವರಿಗೆ ಬಹಳಷ್ಟು ಗೌರವಪೂರ್ವಕವಾದಂತಹ ಪಾತ್ರಗಳೇ ಅಣ್ಣವರ ಮುಂದೆ ಸಿಕ್ಕಿದೆ. ಅಂತಹದ್ರಲ್ಲಿ ಅಣ್ಣವರಿಗೆ ಅಗೌರವವನ್ನ ಸೂಚಿಸುವಂತಹ ಯಾವುದೇ ಪಾತ್ರವನ್ನ ಕೂಡ ಭಾರತೀಯವರು ಮಾಡಲಿಲ್ಲ. ಆದ ಕಾರಣವೇ ಆ ಜೋಡಿ 28 ಸಿನಿಮಾಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಕೇವಲ 10 ವರ್ಷಗಳ ಸಮಯದಲ್ಲಿ. ಮತ್ತೆ 10 ವರ್ಷಗಳೇನಾದ್ರೂ ಅವರು ಇಬ್ಬರು ಒಟ್ಟಿಗೆ ನಟಿಸಿದ್ರೆ ಸುಮಾರು 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರಿಬ್ರು ಕೂಡ ಅಭಿನಯಿಸಬಹುದಿತ್ತು. ಆದ್ರೆ ನಾಯಕಿಯರಿಗೆ ವಯಸ್ಸಿನ ಕಾರಣ ಅಥವಾ ಅವರ ದೇಹದಲ್ಲಾಗುವಂತಹ ಕೆಲವೊಂದು ವ್ಯತ್ಯಯಗಳಿಂದಾಗಿ ನಾಯಕಿಯರ ಪಾತ್ರ ಕೆಲವೊಂದಷ್ಟು ವರ್ಷಗಳಿಗೆ ಮಾತ್ರ ಸೀಮಿತವಾಗಿ ಬಿಡುತ್ತೆ. ಮದುವೆ, ಮಕ್ಕಳು, ಈ ರೀತಿ ಅವರ ಜೀವನದಲ್ಲಿ ಬರುವಂತಹ ಹಲವು ಆಯಾಮಗಳಿಂದಾಗಿ ಅವರ ವಯಸ್ಸಿಗೆ, ಅವರ ನಿಲುವಿಗೆ ತಕ್ಕಂತೆ ಪ್ರಬುದ್ಧ ಪಾತ್ರಗಳನ್ನ ಅವರು ಮಾಡ್ತಾ ಹೋಗಬೇಕಾಗತ್ತೆ. ಈ ವಿಚಾರವನ್ನ ಸಂದರ್ಶನದ ವೇಳೆಯಲ್ಲಿ ಕೂಡ ಹಂಚಿಕೊಂಡಿದ್ದಾರೆ. ಹಾಗೆ ರಾಮಾಯಣ ಸಿನಿಮಾವನ್ನ ಮಾಡಬೇಕಿದ್ದಂತಹ ಅಣ್ಣವರ ಕನಸು ಕೊನೆಗೂ ಕನಸಾಗಿ ಬಿಡುತ್ತೆ. ಈ ವಿಚಾರವಾಗಿ ಅವರು ಕೂಡ ಬಹಳ ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಹಾಗೆ ಇವರಿಬ್ಬರ ಮಧ್ಯೆ, ಅಣ್ಣವರು ಮತ್ತು ಭಾರತೀಯವರ ಮಧ್ಯೆ ವಿಷ್ಣುವರ್ಧನ್ ರವರ ವಿಚಾರವಾಗಿ ಆಗಿರ್ಬೋದು ಅಥವಾ ಗಂಧದ ಗುಡಿ ಸಿನಿಮಾದ ವಿಚಾರವಾಗಿ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಚರ್ಚೆಗಳು ಕೂಡ ನಡೆದಿರಲಿಲ್ಲ. ಆ ವಿಚಾರವಾಗಿ ಭಾರತೀಯವರು ರಾಜ್ಕುಮಾರ್ ಬಗೆಗೆ ಯಾವ ರೀತಿಯಾದಂತಹ ಆರೋಪವಾಗ್ಲಿ ಅಪವಾದವನ್ನಾಗ್ಲಿ ಹೊರಿಸಲಿಲ್ಲ. ಇದು ಕೇವಲ ಅಭಿಮಾನಿಗಳ ಮಧ್ಯೆ ನಡೆದಂತಹ ಮಾತುಗಳೇ ಆಗಿತ್ತು. ಏನೇ ಇರ್ಲಿ ವಿಚಾರ, ಅಣ್ಣವರು ಮತ್ತು ಭಾರತೀಯವರ ಜೋಡಿ ದೂರದ ಬೆಟ್ಟ ಸಿನಿಮಾ ನಂತರ ಮತ್ತೆ ಒಂದಾಗದೇ ಇದ್ದದ್ದು ಜನರಿಗೆ, ಅದರಲ್ಲೂ ಅವರಿಬ್ಬರ ಅಭಿಮಾನಿಗಳಿಗೆ ಬಹಳ ಬೇಸರದ ಸಂಗತಿ. ಮತ್ತೊಂದು ಮುಖ್ಯವಾದ ವಿಚಾರ ಅಂದ್ರೆ, ದೂರದ ಬೆಟ್ಟ ಸಿನಿಮಾದಲ್ಲಿ ಮುಖ್ಯವಾಗಿ ಅವರು ಕಪ್ಪು ಬಿಳುಪು ಚಿತ್ರ, ಅಣ್ಣವರ ನಟನೆಯ ಕಡೆಯ ಕಪ್ಪು ಬಿಳುಪಿನ ಚಿತ್ರ ಅಂತ ಹೇಳ್ಬೋದು. ಅದಾದ ನಂತರ ಅಣ್ಣವರು ನಟಿಸಿದ ಎಲ್ಲ ಸಿನಿಮಾವು ಕೂಡ ಬಣ್ಣದ ಸಿನಿಮಾಗಳಾಗಿದ್ದವು. ಕಪ್ಪು ಬಿಳುಪಿನ ಕೊನೆಯ ಚಿತ್ರ ಅದಾಗಿತ್ತು. ಹಾಗೂ ಸಿದ್ಧಲಿಂಗಯ್ಯನವರ ಜೊತೆಗೆ ಇವರ ಸಿನಿಮಾ, ಸಿದ್ಧಲಿಂಗಯ್ಯ ಅಂದಿನ ಕಾಲಕ್ಕೆ ದೊಡ್ಡ ಲೇಖಕರಾಗಿದ್ದಂತಹವರು. ಇಂದಿಗೂ ಕೂಡ ಅವರ ಎಷ್ಟೋ ಕಾದಂಬರಿಗಳು, ಕಥೆಗಳು ಹಾಗೂ ದಲಿತ ಕವಿ ಅಂತಾನೆ ಅವರು ಹೆಚ್ಚು ಹೆಸರನ್ನ ಪಡೆದಂತಹವರು. ಅಂತಹವರ ಸಿನಿಮಾದಲ್ಲಿ ಇವರು ಕೂಡ, ಅಣ್ಣವರು ಸಿದ್ಧಲಿಂಗ
ರಾಮಲಿಂಗಯ್ಯ ಹಾಗೂ ಭಾರತೀಯರವರ ಒಂದು ಆ ಸಮಾಗಮನದಲ್ಲಿ ಬಂದಂತಹ ಕೊನೆಯ ಚಿತ್ರ. ಇಂತಹ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಮುಖ್ಯವಾಗಿ ಬೇಕಾಗತ್ತೆ. ಇಂತಹ ತಾರಾ ಜೋಡಿ ಸಿನಿಮಾ ರಂಗಕ್ಕೆ ಮತ್ತಷ್ಟು ಮುಖ್ಯವಾಗಬೇಕಾಗತ್ತೆ. ಆದ್ರೆ ಈಗಿನ ಸಮಯದಲ್ಲಿ 2 ಅಥವಾ 3 ಸಿನಿಮಾಗಳನ್ನ ಒಟ್ಟೊಟ್ಟಾಗಿ ನಟಿಸ್ಬಿಟ್ರೆ ಅವರಿಬ್ಬರ ಮಧ್ಯೆ ದೊಡ್ಡ ಸಂಬಂಧವನ್ನೇ ಏರ್ಪಡಿಸ್ಬಿಡ್ತಾರೆ ಇಂದಿನ ಮಾಧ್ಯಮಗಳು. ಆದ್ರೆ ಅಂದಿನ ಕಾಲಕ್ಕೆ 30-40 ಸಿನಿಮಾಗಳಲ್ಲಿ ಅಣ್ಣವರು ಒಟ್ಟೊಟ್ಟಾಗಿ ನಟಿಸ್ತಿದ್ರು. ಅವರ ವಿಚಾರವಾಗಿ ಸಂಬಂಧಗಳನ್ನ ಸೃಷ್ಟಿಸೋದಾಗಿದ್ರೆ ಬಹಳಷ್ಟು ದೊಡ್ಡ ದೊಡ್ಡ ವಿಚಾರಗಳನ್ನ ಅಥವಾ ದೊಡ್ಡ ದೊಡ್ಡ ವಿವಾದಗಳನ್ನೇ ಎಳೆದು ಬಿಡ್ಬೋದಾಗಿತ್ತು. ಆದ್ರೆ ಅಣ್ಣವರು ಆ ಎಲ್ಲ ವಿವಾದದಿಂದ ಸದಾಕಾಲ ದೂರ ಇರ್ತಿದ್ರು. ಅವರ ಜೊತೆಗೆ ನಟಿಸುವಂತಹ ಸಹನಟಿಯ ಬಗ್ಗೆ ಬಹಳಷ್ಟು ಗೌರವವನ್ನ ಹಾಗೂ ಮರ್ಯಾದೆಯನ್ನ ಇಟ್ಕೊಂಡಿದ್ದಂತಹವರು ಅಣ್ಣವರು. ಈ ತಾರಾ ಜೋಡಿಯ ಬಗ್ಗೆ ಇಡೀ ಕನ್ನಡ ಸಿನಿಮಾ ರಂಗಕ್ಕೆ ನಿಜಕ್ಕೂ ಕೂಡ ಗೌರವವಿದೆ. ಹಾಗೆ ಈ ಜೋಡಿ ಇಂದಿನ ಜನರೇಷನ್ ಅಥವಾ ಈಗಿನ ಜನಕ್ಕೂ ಕೂಡ ಬಹಳ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.